ಮೈಸೂರಿನ ಮೂಡಾದಲ್ಲಿ ನಡೆದಿರುವಂಥ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ತನಿಖೆಯ ಮಾತುಗಳನ್ನಾಡಿದೆ. ಇದರ ಬೆನ್ನಿಗೆ ನಗರಾಭಿವೃದ್ಧಿ ಸಚಿವರು ಅಕ್ರಮದ ಭಾಗಿದಾರರ ರಕ್ಷಣೆಗೆ ಮುಂದಾಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈ ಆರೋಪವನ್ನು ಮಾಡ್ತಾ ಇರೋದು ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ. ನಿನ್ನೆ ಸಭೆಗೆ ಆರೋಪ ಮಾಡಿದಂತ ನನ್ನನ್ನ ಯಾಕೆ ಕರೆದಿಲ್ಲ, ಸರ್ವೆ ನಂಬರ್ ಸೈಟ್ನ ಮಾಹಿತಿ ಇಲ್ಲದೆ ಸಭೆ ಹೇಗಾಯಿತು, ಬಹುಕೋಟಿ ಹಗರಣ ನಡೆದಿರೋದಕ್ಕೆ ಡಾಕ್ಯುಮೆಂಟ್ ಇದೆ, ಈ ಬಗ್ಗೆ ಸಿಟ್ಟಿಂಗ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆಯಾಗಬೇಕು, ಇಲ್ಲದೆ ಇದ್ರೆ ಸಿಐಡಿ ಸಿಬಿಐ ಇಂದ ತನಿಖೆಯಾಗಲಿ ಅಂತ ಶಾಸಕ ಶ್ರೀವತ್ಸ ಅಂದ್ರೆ ಈ ಕೇಸಲ್ಲಿ ಮೊದಲು ಧ್ವನಿ ಎತ್ತಿದವರು ಅವರು ಆಗ್ರಹಿಸಿದ್ದಾರೆ ಮತ್ತು ರಕ್ಷಣೆಯ ಪ್ರಯತ್ನಗಳಾಗ್ತಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ನಾನೊಬ್ಬ ದೂರುದಾರ, ಇದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ಮುಖ್ಯ ಕಾರ್ಯದರ್ಶಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ದೂರನಾಗನೂ ಮಾಡಿರೋದ್ರಿಂದ ನನ್ನನ್ನು ಕರೆದು ಒಂದು ಸೌಜನ್ಯದ ಮಾತನ್ನು ಕೇಳಲಿಲ್ಲ, ಎನ್ಕ್ವೈರಿ ಮಾಡಬೇಕಾದ್ರೆ ಕೂರಿಸ್ಕೊಳ್ಳಲಿಲ್ಲ, ಏನೂ ಮಾಡಲಿಲ್ಲ. ನನ್ನನ್ನು ನೆನ್ನೆಯ ಮೂಡ ಸಭೆಗೆ ನನಗೆ ಆಹ್ವಾನವೇ ಇರಲಿಲ್ಲ. ಹೇಗೆ ಶಿಕ್ಷೆ ಆಗುತ್ತೆ ಸರ್? ವರ್ಗಾವಣೆ ಅನ್ನೋದು ನಿರ್ಲಕ್ಷ್ಯ ತೋರಿದ್ರೆ ಮಾಡುವಂತಹ ಪನಿಷ್ಮೆಂಟ್ ಟ್ರಾನ್ಸ್ಫರು. ಇದು ಪನಿಷ್ಮೆಂಟ್ ಟ್ರಾನ್ಸ್ಫರ ಸರ್? ಒಬ್ಬ ಅಧಿಕಾರಿ ತಪ್ಪಿತಸ್ಥ ಅಂತ ಮೇಲ್ನೋಟಕ್ಕೆ ಕಾಣಿಸಿದೆ, ಅವನ್ನ ಅಮಾನತ್ ಮಾಡಬೇಕಾಗಿತ್ತು, ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕಾಗಿತ್ತು ಸರ್ಕಾರಿ ಅಧಿಕಾರಿ ಮೇಲೆ. ಯಾವುದನ್ನು ಮಾಡ್ದೇನೆ ಬರೀ 4 ಜನಕ್ಕೆ ವರ್ಗಾವಣೆ ಮಾಡಿಬಿಡ್ತೀನಿ ಅಂದರೆ ಎಲ್ಲಿ ಮಾಡಿದಾನೆ ಲೂಟಿ ಹೋಯ್ತು, ಮುಂದಿನ ಕಡೆಗೆ ಹೋಗಿ ಅದನ್ನೇ ಮಾಡ್ತಾನೆ. ಅವನು ಭಯ ಎಲ್ಲಿರುತ್ತೆ ಗೌರ್ಮೆಂಟ್ಗೆ? ಸುರೇಶ್ ಅವರು, ನೆನ್ನೆ ಭೈರತಿ ಸುರೇಶ್ ಅವರು ಇಲಾಖೆ ಸಚಿವರು ಹೆಲಿಕಾಪ್ಟ್ರಲ್ಲಿ ಬಂದು ಮಾಡಿದ್ದಾದ್ರೆ ಏನು ಮೈಸೂರಲ್ಲಿ? ಆಯಿತು, ಎಷ್ಟು ಸೈಟನ್ನು ತಡೆ ಹಿಡಿದ್ರು? ಎಲ್ಲ ಸೈಟನ್ನು ತಡೆ ಹಿಡಿದಿದ್ದಾರೆ ಅಂತ ಹೇಳಿದ್ರು. ಯಾವುದು ಎಲ್ಲ ಅಂದರೆ ಯಾವುದು? ಯಾವುದನ್ನು ಆದೇಶ ಮಾಡಿದ್ದಾನೆ? ಎಷ್ಟು ಆದೇಶವನ್ನು ಮಾಡಿದ್ದಾರೆ ಇವರು? ಏನೂ ಲೆಕ್ಕ ಇಲ್ಲ. ಸರ್ವೆ ನಂಬರ್ ಯಾವುದು? ರೈತರು ಕೊಡೋದು ಸ್ಟೇ ಮಾಡಿದ್ರು. ಹೌದು, 1 ತಿಂಗಳು ರೈತರು ಕೊಡೋದು ಸ್ಟೇ ಮಾಡಿದ್ದೀನಿ ಅಂತ ಹೇಳಿದ್ರು. ಮೂಡಾ ಮೀಟಿಂಗನ್ನು ರದ್ದು ಮಾಡಿದ್ದೀನಿ ಅಂತ ಹೇಳಿದ್ರು. ಇದರಲ್ಲಿ ನೀವು ಸಾಧಿಸಿದ್ದಾದ್ರೂ ಏನೋ? ನನ್ನನ್ನು ಯಾಕೆ ಕರೀಲಿಲ್ಲ? ನನ್ನನ್ನು ಯಾಕೆ ಕರೆದು ಏನು ನಿಮ್ಮ ದೂರಿದೆ, ಏನಕ್ಕೆ ನಿಮಗೆ ಯಾಕೆ ಡೌಟ್ ಬಂತು ಕೇಳ್ಬೋದಾಗಿದ್ದಲ್ಲ, ಕೇಳಿಲ್ಲ. ಈಗಲೂ ಸೀನಿಯರ್ IAS ಯಾರನ್ನು ಬಂದಿದ್ದಾರೆ, ಅವ್ರಿಗೂ ನಾನು ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀನಿ. ಅವರಾದರೂ ನನ್ನನ್ನು ಕರೆದು ಕೇಳಬೇಕಿದು ಏನೇನಾಗಿದೆ ಅಂತ ಅನ್ನುವಂಥ ಒತ್ತಾಯ ಮಾಡ್ತೀನಿ. ಮುಖ್ಯ ಕಾರ್ಯದರ್ಶಿಗಳಿಗೆ ನಾಳೆ ಭೇಟಿ ಮಾಡ್ತೀನಿ. ಏನೇನು ನಿಮಗೆ ಅನುಮಾನ ಬರುತ್ತೋ ಎಲ್ಲವೂ ತನಿಖೆ ಮಾಡಿಸಿ, SIT ಕೊಡಿ, ನಿವೃತ್ತ ನ್ಯಾಯಾಧೀಶರಿಗೆ ಕೊಡಿ, ಅಥವಾ ಹಾಲಿ ನ್ಯಾಯಾಧೀಶರಿಗೆ ಕೊಡಿ. ಯಾರು ಬೇಡ ಅಂದಿದ್ದಾನೆ? ಎಲ್ಲೆಲ್ಲಿ ಅನುಮಾನ ಈ ಥರದ್ದು ಯಾರು ಮಾಡಿದ್ರು ತಪ್ಪೇನೆ. ನಮ್ಮಲ್ಲಿ ಏನಾದರೂ ಆಗಿದೆ ಅಂತ ನೀವೇನು ಆರೋಪ ಮಾಡ್ತಾ ಇದ್ದೀರಲ್ಲ, ಅವರು ಮಾಡಿರೋ ಅದನ್ನು ತನಿಖೆಗೆ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳ್ತಿದ್ದೀವ? ಎಲ್ಲವನ್ನೂ ತನಿಖೆ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರ ನಾವು ಸ್ವಚ್ಛ ಮಾಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ನಂಬಿಕೆ ಹುಟ್ಟಿಸ್ಕೋಬೇಕು. ಇದು ದಲ್ಲಾಳಿಗಳ ಕೇಂದ್ರನೋ ರಿಯಲ್ ಎಸ್ಟೇಟ್ ಏಜೆಂಟ್ ಆಫೀಸು ಅಂತೆಲ್ಲ ಮಾತಾಡ್ತಿದ್ದಾರೆ. ಆ ಎಲ್ಲವೂ ಸರಿ ಹೋಗಬೇಕು ಅಂದರೆ ನೀವು ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.